ನನ್ಗೆ ವಿದ್ಯಾ ಬಜಾರಲ್ಲಿ ಟ್ರೇಡಿಂಗ್ ಮಾಡ್ಬೇಕಂತ ಯೋಚನೆ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಟ್ರೇಡಿಂಗ್ ಬಗ್ಗೆ ನಾನು ತಿಳ್ಕೊಬೇಕಲ್ವಾ? ನಾನೊಂದು ಆನ್ಲೈನ್ ಆಪ್ನ ಕಂಡಿಡ್ದಿದ್ದೀನಿ. ಅದರಲ್ಲಿ ವಿರ್ಚುವಲ್ ಪೇಪರ್ ಟ್ರೇಡಿಂಗ್ ಸೌಲಭ್ಯ ಕೂಡ ಇದೆ. ಇಲ್ಲಿ ಚಿಕ್ಕದಾಗಿ ದುಡ್ಡು ಕಟ್ಟಿ ಫ್ಯಾಂಟಸಿ ಗೇಮ್ಸ್ ಹಾಗೂ ಮತ್ತು ಟ್ರೇಡಿಂಗ್ ಲೀಗ್ಸ್ಗಳಲ್ಲಿ ಭಾಗವಹಿಸಬಹುದು. ಅಷ್ಟೇ ಅಲ್ಲದೆ ನೀವು ತುಂಬಾ ಕ್ಯಾಶ್ ಪ್ರೈಸು ಮತ್ತು ಬೋನಸ್ ಕೂಡ ವಿನ್ ಮಾಡಬಹುದು. ಇಲ್ಲಿ ನೋಡಿ. ಇದರಿಂದ ಏನ್ ಪ್ರಯೋಜನ? ಇದು ವರ್ಚುವಲ್ ತಾನೇ, ನಿಜ ಅಲ್ವಲ್ಲ? ಹೌದು, ಆದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರುವಂತ ರಿಯಲ್ ಟ್ರೇಡಿಂಗ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇದರ ಲಿಸ್ಟೆಡ್ ಟ್ರೇಡಿಂಗ್ ಸೆಕ್ಯೂರಿಟಿ ರಿಯಲ್ ಟೈಮ್ ಬೆಲೆ ಮೇಲೆ ಆಧಾರಿತವಾಗಿದೆ. ಓ ಹೌದಾ? ನನ್ಗೆ ಆಪ್ ಡೌನ್ಲೋಡ್ ಲಿಂಕ್ ಕಳಿಸ್ತೀರಾ? ಇದು ತಗೊಳ್ಳಿ, ಕಳ್ಸಾಯ್ತು. ನಾನೀಗ ಆಪ್ ನ ಡೌನ್ಲೋಡ್ ಮಾಡ್ಬಿಟ್ಟೆ. ಹೀಗೇಳಿ ಏನ್ ಮಾಡ್ಬೇಕಂತ? ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಿ ಮತ್ತು ಚಿಕ್ಕದಾಗಿ ಫೀಸ್ ಕಟ್ಟಿ ಅಕೌಂಟ್ ಓಪನ್ ಮಾಡಿ. ಸುಲಭ ಅಲ್ಲ? ಸ್ವಲ್ಪ ಇರಿ. ನೀವು ಆನ್ಲೈನ್ ಗೇಮಿಫಿಕೇಶನ್ ಮುಖಾಂತರ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮತ್ತೆ ಹಣ ಕೂಡ ಹಾಕ್ತಿದ್ದೀರಾ. ಆದ್ರೆ ನೀವು ತಿಳ್ಕೊಂಡಿದ್ದೀರಾ ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ? ಅನ್ರಿಜಿಸ್ಟರ್ಡ್ ಇಂಟರ್ಮಿಡಿಯರೀಸ್ ಮತ್ತೆ ಅನಾಮಿಕ ಪ್ಲಾಟ್ಫಾರ್ಮ್ಗಳಿಂದ ನಿವೇಶನೆ ಮತ್ತೆ ಟ್ರೇಡ್ ಮಾಡೋದು ತುಂಬಾನೇ ಅಪಾಯ ಆಗಿರುತ್ತೆ. ಆದ್ರೆ ಇದು ಬರೀ ವರ್ಚುವಲ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ತಾನೇ? ಆದ್ರೆ ಇದು ನ್ಯಾಯವಾದದ್ದಂತೂ ಅಲ್ಲ. ಈ ಆಪ್ನ ವೆರಿಫೈ ಮಾಡದೆ ನೀವು ನಿಮ್ಮ ನಿಜವಾದ ಮಾಹಿತಿಯನ್ನ ಭರ್ತಿ ಮಾಡ್ತಾ ಇದ್ದೀರಾ. ಅದರ ದುರುಪಯೋಗ ಸಹ ಆಗ್ಬೋದು. ನನಗನ್ನಿಸ್ತಾ ಇದೆ ಇಷ್ಟೊಂದು ಜನ ಉಪಯೋಗಿಸ್ತಾ ಇದಾರೆ ಅಂದ್ರೆ ಸುರಕ್ಷಿತವಾಗಿರುತ್ತೆ. ಇಂತಹ ಜನಜಂಗುಳಿಯಲ್ಲಿ ಸಿಲುಕಬಾರದು. ಈ ರೀತಿ ಗೇಮಿಂಗ್ ಆಪ್ಸ್ ಸುಲಭ ಬಹುಮಾನ ಮತ್ತು ಬೋನಸ್ನ ದುರಾಸೆ ತೋರಿಸಿ ದಾಳ ಹಾಕುತ್ತೆ. ಮತ್ತೆ ಅನಗತ್ಯ ನಷ್ಟ ಎದುರಿಸಿದ್ರೆ ಅಥವಾ ಹಣ ಹಿಂಪಡೆಯಲಾಗದಿದ್ದರೆ ನಿಮ್ಮ ಸುರಕ್ಷತೆಗಾಗಿ ಯಾವ ಕಾನೂನಿನ ಸಹಾಯ ಇರೋದಿಲ್ಲ. ಯಾವಾಗಲೂ ನೆನ್ಪಿಡಿ, ನೀವು ಕೇವಲ ರಿಜಿಸ್ಟರ್ಡ್ ಇಂಟರ್ಮಿಡಿಯರೀಸ್ ಮತ್ತೆ ಮಾನ್ಯತೆ ಪಡೆದ ಎಕ್ಸ್ಚೇಂಜ್ ಮೂಲಕ ಮಾತ್ರವೇ ನಿವೇಶನೆ ಇಲ್ಲ ಹೂಡಿಕೆ ಮಾಡಿ. ಬುದ್ಧಿವಂತರಾಗಿ ಸರಿಯಾದ ನಿವೇಶನ ಮಾಡಿ.